ವೈರಿಗಳು ಮುಟ್ಟೋಕಾಗ್ತಾ ಇರಲಿಲ್ಲ, ಹತ್ತಿರಾನೂ ಸುಳಿಯೋಕಾಗ್ತಿರ್ಲಿಲ್ಲ. ಗಲ್ಲಿ ಗಲ್ಲಿಯಲ್ಲೂ ದುಶ್ಮನ್, ಬೀದಿ ಬೀದಿಯಲ್ಲೂ ಶತ್ರುಗಳು. ಅದೇ ಬೀದಿಯಲ್ಲಿ ಅವನಿಗಾಗಿ ಜೀವ ಕೊಡೋಕೂ ಇದ್ರು. ಆತ ಭೀಮಾ ತೀರದ ಹಂತಕರಲ್ಲಿ ಮೋಸ್ಟ್ ಶಾರ್ಪ್ ಶೂಟರ್. ಇಂತಹ ಭಯಾನಕ ವ್ಯಕ್ತಿಯಾಗಿರೋ ಬಾಗಪ್ಪನನ್ನ ಕೊಲೆ ಮಾಡಿದ್ ಹೇಗೆ? ಕತ್ತಲ ರಾತ್ರಿಲಿ ಒಂಟಿ ಮಹಿಳೆ ಎದುರೇ ಬಾಗಪ್ಪನನ್ನ ಕೊಚ್ಚಿ ಹಾಕಿದ್ದೇಕೆ? ಎಲ್ಲವನ್ನ ನೋಡ್ತಾ ಇದ್ದ ಆ ಮಹಿಳೆ ಬಿಚ್ಚಿಟ್ಟ ಸತ್ಯವೇನು? ಬಾಗಪ್ಪನ ಹತ್ಯೆ ಹಿಂದಿನ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ತೋರಿಸ್ತೀವಿ ನೋಡಿ. ಜನಸಾಗರ, ಯುವಕರ ಸುನಾಮಿ, ಕಣ್ಣೀರಿನ ಕೋಡಿಯೇ ಹರಿಯುತ್ತಿದೆ. ಅದೊಂದು ಜಮೀನಿನಲ್ಲಿ ಇಡೀ ಊರಿಗೆ ಊರೇ ಸೇರ್ಬಿಟ್ಟಿದೆ. ಗ್ರಾಮಕ್ಕೆ ಗ್ರಾಮವೇ ಮರುಗ್ತಿದೆ. ಯಾಕಂದ್ರೆ ಇಲ್ಲಿ ಶವವಾಗಿ ಹೋಗಿರೋದು, ಇಲ್ಲಿ ಹೆಣ ಬಿದ್ದಿರೋದು ಭೀಮಾ ತೀರದಲ್ಲಿ. ಭೀಮಾ ತೀರದ ಶಾರ್ಪ್ ಶೂಟರ್, ಭೀಮಾ ತೀರದ ಹಂತಕ, ಹೆಸರು ಬಾಗಪ್ಪ ಹರಿಜನ. ಕೈಯಲ್ಲಿ ಬಂದೂಕು, ಮೈ ಮೇಲೆ ರೈಫಲ್ ಕಾರ್ಟ್ರಿಜ್ ಬೆಲ್ಟು, ಕುತ್ತಿಗೆಯಲ್ಲಿ ಮಿರಮಿರ ಮಿಂಚುವಂತಹ ಚಿನ್ನದ ಸರಗಳು, ಮುಖದಲ್ಲಿ ಸ್ಮೈಲು. ಈ ರೇಂಜ್ಗೆ ಪೋಸ್ ಕೊಡ್ತಿರೋ ಈ ಬಾಗಪ್ಪ ಹರಿಜನನ ಎಂಟ್ರಿ ಹೇಗಿರುತ್ತೆ ಗೊತ್ತಾ? ರಕ್ತ ಸಿಕ್ತ ಭೀಮಾ ತೀರದಲ್ಲಿ ಬಾಗಪ್ಪನ ಹವಾ ಹೇಗಿತ್ತು ಗೊತ್ತಾ? ಈ ದೃಶ್ಯವನ್ನ ಒಮ್ಮೆ ನೋಡ್ಬಿಡಿ. ಅಬ್ಬಬ್ಬಬ್ಬಬ್ಬ, ಅದೇನ್ ಎಂಟ್ರಿ, ಅದೇನ್ ರೆಸ್ಪೆಕ್ಟು ಅಂತೀರಾ? ಭೀಮಾ ತೀರದಲ್ಲಿ ಬಾಗಪ್ಪ ಹರಿಜನ ಬರ್ತಿದ್ದಾನೆ ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಜಾಸ್ತಿನೇಗಿರುತ್ತೆ. ಅದು ಎಂತಹ ಜಾಗವೇ ಆಗಿದ್ರು ಸರಿ, ಅಲ್ಲಿ ಬಾಗಪ್ಪನ ಪಡೆ ಪಕ್ಕಾ ಸೇರಿರುತ್ತೆ. ಬಾಗಪ್ಪ ಬರೋ ತನಕ ಕಾದು ನಿಲ್ತಾರೆ. ಬಾಗಪ್ಪ ಎಂಟ್ರಿ ಕೊಟ್ಟು ಹೋಗೋ ತನಕ ಎಲ್ಲರೂ ಫುಲ್ ಆಗಿಯೇ ಇರ್ತಾರೆ. ಎಂತಹ ಬಾಗಪ್ಪ ಹರಿಜನ ಭೀಮಾ ತೀರದ ಹಂತಕರಲ್ಲಿ ದೊಡ್ಡ ತಲೆ ಅನಿಸಿಕೊಂಡವ ಈಗ ಜೀವಂತವಾಗಿಲ್ಲ. ಬಾಗಪ್ಪ ಹರಿಜನನನ್ನ ಕತ್ತಲ ರಾತ್ರಿಯಲ್ಲಿ ಭಯಾನಕವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬ್ಯಾಡಗಿ ಹಾಳದಲ್ಲಿ ಹುಟ್ಟಿ ಬ್ಯಾಡಗಿ ಹಾಳದಲ್ಲಿ ಬೆಳೆದಿರೋಗಿ ಬಾಗಪ್ಪ ಎಲ್ಲರಂತೆ, ಎಲ್ಲ ಮಕ್ಕಳಂತೆ ಬ್ಯಾಟು ಬಾಲ್ ಹಿಡ್ಕೊಂಡು ಬೆಳೆದಿಲ್ಲ. ಎಲ್ಲ ಹುಡುಗರಂತೆ ಜಾತ್ರೆಯಲ್ಲಿ ಸಿಗೋ ಗನ್ ಹಿಡ್ಕೊಂಡು ಪೋಸ್ ಕೊಟ್ಟಿಲ್ಲ. ಬದಲಿಗೆ ಈ ಬಾಗಪ್ಪ ಹರಿಜನ ಬೆಳೆದಿದ್ದು, ಆಟ ಆಡಿದ್ದು ಮದ್ದು ಗುಂಡುಗಳ ಜೊತೆ, ಎದೆ ಸೀಳುವ ಬುಲೆಟ್ಗಳ ಜೊತೆ, ಎದುರಾಳಿಗಳನ್ನ ಹುಟ್ಟಡಗಿಸೋ ಬಂದೂಕಿನೊಂದಿಗೆ. ಆಗೊಂದು ಕಾಲ ಆಗಿತ್ತು. ಭೀಮಾ ತೀರದಲ್ಲಿ ಸೇಡು, ಪ್ರತಿಷ್ಠೆ, ದ್ವೇಷಕ್ಕಾಗಿ ಹೆಣಗಳು ಬೀಳ್ತಿದ್ವು. ಆಗ ದೊಡ್ಡ ದೊಡ್ಡ ಹಂತಕರ ಪಡೆಯೇಗಿತ್ತು. ಅಂತಹ ಕಾಲದಲ್ಲೇ ಇಡೀ ಭೀಮಾ ತೀರವನ್ನ ಗಡಗಡ ಅಂತ ನಡುಗಿಸಿದ್ದು ಇದೇ ಬಾಗಪ್ಪ ಹರಿಜನ. ಇದೇ ಕಾರಣಕ್ಕೆ ಬಾಗಪ್ಪ ಹರಿಜನನ ವಿರುದ್ಧ ಕೆಲವರು ತೆರೆ ಮರೆಯಲ್ಲದೆ ಕತ್ತಿ ಮಸೀತಿದ್ರು. ಪ್ರತಿದಿನ ಕೊಡಲಿ, ಮಚ್ಚು ಮತ್ತು ಮಾರಕಾಸ್ತ್ರಗಳನ್ನ ಶಾರ್ಪ್ ಮಾಡಿ ಇಡ್ತಿದ್ರು. ಎಂತಹ ಬಾಗಪ್ಪನಿಗೆ ಈಗ 53 ವಯಸ್ಸು. ಇತ್ತೀಚೆಗೆ ಎಲ್ಲಾ ಕ್ರೈಮ್ ಆಕ್ಟಿವಿಟೀಸ್ಗೆ ಬಾಯ್ ಹೇಳಿದ್ದ ಬಾಗಪ್ಪ. ತಾನು ಒಳ್ಳೆ ವ್ಯಕ್ತಿಯಾಗಿ ಬದಲಾಗಿದ್ದ, ಯಾರಿಗೂ ತೊಂದರೆ ಕೊಡಬಾರದು ಅಂತ ತನ್ನ ಪಾಡಿಗೆ ತಾನಿದ್ದ.
ಆದ್ರೆ ಪಾತಕ ಲೋಕದಲ್ಲಿ ಹೇಳಬೇಕಾ, ಮಚ್ಚಿಡಿದವನು ಮಚ್ಚು ಬಿಸಾಡಿದ್ರು ಆ ಮಚ್ಚು ಆತನನ್ನ ಬಿಡಲ್ಲ. ನೆತ್ತರ ರುಚಿ ನೋಡಿರೋ ಕತ್ತಿ ಸುಮ್ಮನೆ ಇರಲ್ಲ. ಎಲ್ಲಿ ಆಗಿರೋದು ಕೂಡ ಅದೇ. ಒಂದು ಕಾಲದಲ್ಲಿ ನೆತ್ತರೋ ಕುಳಿ ಆಡಿದ್ದ ಬಾಗಪ್ಪ ನೆತ್ತರಲ್ಲೇ ಬಿದ್ದು ನರಕ ದರ್ಶನ ನೋಡಿ ಪ್ರಾಣ ಬಿಟ್ಟಿದ್ದಾನೆ. ಭೀಮಾ ತೀರದಾಗಿ ಬಾಗಪ್ಪನನ್ನ ಮುಟ್ಟೋದು ಅಂದ್ರೆ ಅಷ್ಟು ಈಸಿ ಕೆಲಸವಲ್ಲ, ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಯಾಕಂದ್ರೆ ಬಾಗಪ್ಪ ತನ್ನ ಶತ್ರುಗಳು ಯಾರು ಅನ್ನೋದನ್ನ ತಿಳಿದುಕೊಂಡ್ರೆ ಅವರನ್ನ ಮಾತ್ರ ಸುಮ್ನೆ ಬಿಡೋ ವ್ಯಕ್ತಿಯೇ ಅಲ್ಲ. ಹೀಗಾಗಿ ಅದೊಂದು ಟೀಮ್ ಬಾಗಪ್ಪನನ್ನ ಕೊಲೆ ಮಾಡೋಕು ಮುನ್ನ ಪಕ್ಕಾ ಪ್ಲಾನ್ ಮಾಡಿ ಕೂತಿತ್ತು. ಪಕ್ಕಾ ಮಾಹಿತಿ ಪಡ್ಕೊಂಡು ಹೊಂಚು ಹಾಕಿ ಹೊಡೆದಿದ್ದಾರೆ. 5 ಜನ ಬಂದ್ವಾ, ಗುಂಡಾರಿಸಿದ್ವಾ, ಮಚ್ಚು ಬೀಸಿದ್ವಾ, ಎಸ್ಕೇಪ್ ಆದ್ವಾ ಅನ್ನೋದಾಗಿದ್ದಿದ್ರೆ ಇಲ್ಲಿ ಬಾಗಪ್ಪ ಇಷ್ಟು ಭೀಕರವಾಗಿ ಕೊಲೆಯಾಗಿ ಹೋಗ್ತಿರ್ಲಿಲ್ಲ. ಬದಲಿಗೆ ಇದೊಂದು ದ್ವೇಷದ ಹತ್ಯೆ, ಇದು ಸೇಡಿನ ಕಗ್ಗೊಲೆ ಎನ್ನಬಹುದು. ಯಾಕಂದ್ರೆ ಬಾಗಪ್ಪನ ಮೈ ಮೇಲೆ ಬಿದ್ದಿರೋ ಒಂದೊಂದು ತಲವಾರ್ ಏಟು ಕೂಡ ಒಂದೊಂದು ಕತೆ ಹೇಳ್ತಿದೆ. ಬಾಗಪ್ಪನ ಮೃತದೇಹ ನೋಡಿದ್ರೆ ಎಷ್ಟು ಭೀಕರವಾಗಿ ಕೊಲೆ ಮಾಡಲಾಗಿದೆ ಗೊತ್ತಾಗತ್ತೆ. ಯಾವ ಹಂತದಲ್ಲಿ ಕ್ರೌರ್ಯ ಮೆರೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇಷ್ಟೇ ಅಲ್ಲ, ಕೊಲೆ ನಡೆಯುವಾಗ ಎಲ್ಲವನ್ನೂ ಕತ್ತಲಲ್ಲಿ ನಿಂತು ನೋಡುತ್ತಿದ್ದ ಅದೊಂದು ಭಯಾನಕ ಸತ್ಯವನ್ನ, ಆ ಕೊನೆ ಕ್ಷಣ ಹೇಗಿತ್ತು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಬಾಗಪ್ಪನ ಹತ್ಯೆ ಸಂಚು ಹೇಗಿತ್ತು, ಆ ಮಹಿಳೆ ಹೇಳಿದ್ದೇನು ಅನ್ನೋದನ್ನ ಒಂದೊಂದಾಗಿಯೇ ಬಿಚ್ಚಿಡ್ತಾ ಹೋಗ್ತೀವಿ ನೋಡಿ. ಭೀಮಾ ತೀರದ ಬಾಗಪ್ಪನನ್ನ ಅಷ್ಟು ಕ್ರೂರವಾಗಿ ಕೊಂದಿದ್ದೇಕೆ ಗೊತ್ತಾ? ಅಂಗೈ ಕಟ್, ಮುಖ ಬಾಯಿ ಪೀಸ್, ಪ್ಯಾಂಟ್ ಬಿಚ್ಚಿ ಮರ್ಮಾಂಗಕ್ಕೂ ಏಟು. ಬಾಗಪ್ಪ ಹರಿಜನ ಸುಖ ಸುಮ್ಮನೆ ಒಂಟಿಯಾಗಿ ಓಡಾಡುವ ವ್ಯಕ್ತಿ ಅಲ್ಲ. ಸಿಂಗಲ್ ಆಗಿ ಎಲ್ಲಿಗೂ ಹೋಗಲ್ಲ. ಅದು ಕೂಡ ತಾನೆಲ್ಲಿರ್ತೀನಿ, ಯಾವ ಟೈಮ್ನಲ್ಲಿ ಮನೆಗೆ ಬರ್ತೀನಿ, ಯಾವ ಸಮಯದಲ್ಲಿ ಹೊರಗೆ ಹೋಗ್ತೀನಿ ಅನ್ನೋ ಸುಳಿವು ಕೂಡ ಕೊಡ್ತಿರ್ಲಿಲ್ಲ. ಇಷ್ಟೇ ಅಲ್ಲ, ಈ ಬಾಗಪ್ಪ ಹರಿಜನ ಹೇಗಂದ್ರೆ ನಾಗರ ಹಾವಿದ್ದಂತೆ. ತನ್ನನ್ನ ಕೆಣಕಿದವರನ್ನ ಬಿಡೋ ವ್ಯಕ್ತಿಯೇ ಅಲ್ಲ, ತನ್ನನ್ನ ಮುಟ್ಟಿದವರನ್ನ ಮುಗಿಸೋ ತನಕ ಬಿಡಲ್ಲ. ನಾಗರ ಹಾವಿನಂತೆ ದ್ವೇಷಕಾರಿ, ನೆತ್ತರು ಹರಿಸುತ್ತಿದ್ದ ಹಂತಕನೀತ. ಎಂತಹ ಬಾಗಪ್ಪ ಫೆಬ್ರವರಿ 11ನೇ ತಾರೀಕು ವಿಜಯಪುರ ಜಿಲ್ಲೆಯ ಮದೀನಾ ನಗರದಲ್ಲಿರೋ ಇದೇ ಮನೆಗೆ ಹೋಗಿದ್ದ. ಬಾಡಿಗೆಗೆ ಮನೆ ಪಡೆದಿದ್ದಾಗಿ ಬಾಗಪ್ಪನ ಮನೆಯಲ್ಲಿ ಇದ್ದಿದ್ದು ಮಹಿಳೆಯೊಬ್ಬರೇ. ಆ ಮಹಿಳೆ ಬಿಟ್ರೆ ಈ ಮನೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ. ಈ ಮನೆಯಲ್ಲಿ ವಾಸ ಆಗಿರ್ತಿದ್ದ ಮಹಿಳೆಯ ಕೆಲಸ ಏನಪ್ಪಾ ಅಂದ್ರೆ ಆಗಾಗ ಮನೆಗೆ ಬರ್ತಿದ್ದ ಬಾಗಪ್ಪನಿಗೆ ಅಡುಗೆ ಮಾಡಿ ಹಾಕುವ ಕೆಲಸ ಆಗಿತ್ತು. ಹೀಗೆ ಫೆಬ್ರವರಿ 11ನೇ ತಾರೀಕು ಬಾಗಪ್ಪ ಹರಿಜನ ಈ ಮನೆಗೆ ಬಂದಿದ್ದ. ಈ ವಿಷಯ ಹಂತಕರಿಗೆ ಅದ್ ಹೇಗ್ ಗೊತ್ತಾಯ್ತೋ ಏನೋ, ಗದ್ದಲ ರಾತ್ರಿಯಲ್ಲಿ ಮದೀನಾ ನಗರದಲ್ಲಿರೋ ಬಾಗಪ್ಪನ ಮನೆ ಬಳಿ ಬಂದಿದ್ದಾರೆ. ಬಾಗಪ್ಪ ಮನೆಯಿಂದ ಹೊರಬರ್ಲಿ ಅಂತ ಕಾದು ಕುಳಿತಿದ್ದಾರೆ. ಅದರಂತೆ ರಾತ್ರಿ 9:30ರ ಸುಮಾರಿಗೆ ಊಟ ಮುಗಿಸಿ ವಾಕಿಂಗ್ಗೆ ಅಂತ ಹೊರಬಂದ ಬಾಗಪ್ಪನ ಮೇಲೆ ಗುಂಡು ಹಾರಿಸಿದ್ದಾರೆ. ಕೆಳಗೆ ಬಿದ್ದ ಬಾಗಪ್ಪನನ್ನ ಕೊಡಲಿ ಮತ್ತು ತಲ್ವಾರ್ನಿಂದ ಕೊಚ್ಚಿ ಹಾಕಿದ್ದಾರೆ. ಹಂತಕರ ಕೋಪ ಎಷ್ಟಿತ್ತು ಅಂದ್ರೆ ಬಾಗಪ್ಪನ ಎಡಗೈನ ಅಂಗೈ ಕಟ್ ಮಾಡಿದ್ದಾರೆ. ಮುಖ ಬಾಯಿಗೆ ಕೊಡಲಿಗೇಟು ಹಾಕಿದ್ದಾರೆ. ಕುತ್ತಿಗೆ ಸೀಳಿದ್ದಾರೆ. ಕೊನೆಗೆ ಬಾಗಪ್ಪನ ಪ್ಯಾಂಟ್ ಮತ್ತು ಚಡ್ಡಿಯನ್ನ ಕಿತ್ತಾಕಿ ಮರ್ಮಾಂಗಕ್ಕೂ ಹೊಡೆದು ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಹೋಗಿದ್ದಾರೆ. ಬಾಗಪ್ಪನ ಮೇಲೆ ಸುಮಾರು 10 ಕೇಸ್ ಇದೆ. ಇವನಲ್ಲಿ 6 ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ. ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ, ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಇದ್ದ. ಸುಮಾರು 1999ದಿಂದ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಕೊನೆಯದಾಗಿ 2017ರಲ್ಲಿ ಒಂದು 16 ಮತ್ತು 17ರಲ್ಲಿ 2 ಸೆಕ್ಯೂರಿಟಿ ಕೇಸಸ್ಸು ಮತ್ತು ಹೆದರಿಸಿದ ಕೇಸುಗಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳಿದಂಥ ವ್ಯಕ್ತಿನೇ ಆಗಿದ್ದಾನೆ. ಸೊ ನೋಡ್ತಾ ಇದ್ದೀವಿ, ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಬಾಗಪ್ಪ ಹರಿಜನ ಹತ್ಯೆಗೆ ಪಕ್ಕಾ ಪ್ಲಾನ್.
ಹತ್ಯೆ ವೇಳೆ ಪಾಪಿಗಳು ಏನ್ ಹೇಳ್ತಾಗಿದ್ರು ಗೊತ್ತಾ? ಭೀಮೆಯ ನೀರು, ಭೀಮೆಯ ಮಣ್ಣಲ್ಲಿ ಆಡಿ ಬೆಳೆದಿರೋ ಬಾಗಪ್ಪನನ್ನ ಕೊಲೆ ಮಾಡಲು 5 ಜನರ ತಂಡ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿತ್ತು. ಕೊಲೆಗೂ ಮುನ್ನ ಏನ್ ಮಾಡಬೇಕು, ಬಾಗಪ್ಪನನ್ನ ಮನೆಯಿಂದ ಹೊರ ಕರೆಸ್ಕೊಳ್ಳೋದು ಹೇಗೆ ಅಂತೆಲ್ಲ ಸ್ಕೆಚ್ ಹಾಕಿದ್ರು. ಏನಪ್ಪಾ ಅಂದ್ರೆ, ಬಾಗಪ್ಪನಿದ್ದ ಆ ಏರಿಯಾದಲ್ಲಿ ಕರೆಂಟ್ ಕಟ್ ಮಾಡಿದ್ರು. ಮನೆಯಲ್ಲಿ ಶಕೆ ಇರುತ್ತೆ, ಬಾಗಪ್ಪ ಹೊರಗೆ ಬಂದೇ ಬರ್ತಾನೆ ಅಂತ ಹಂತಕರು ಅಂದುಕೊಂಡಿದ್ರು. ಅದರಂತೆ ಬಾಗಪ್ಪ ಒಬ್ಬನೇ ಮನೆಯಿಂದ ಹೊರ ಬಂದಿದ್ದ. ಈ ವೇಳೆ ಏಕಾಏಕಿ ಮುಗಿಬಿದ್ದ ಪಂಚಭೂತಗಳು ಬಾಗಪ್ಪನ ನೆತ್ತರು ಕುಡಿದು ಪರಾರಿಯಾಗಿದ್ರು. ಅದು ಕೂಡ ಹಂತಕರು ಟಂನಲ್ಲಿ ಆಗಮಿಸಿ ಅದೇ ಟಂನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹೋಗುವಾಗ ಕೊಡಲಿಯನ್ನ ಅಲ್ಲೇ ಬಿಟ್ಟಿದ್ದಾರೆ. ಇನ್ನು ಹಂತಕರ ಕ್ರೌರ್ಯ ಹೇಗಿತ್ತು ಅಂದ್ರೆ, ಬಾಗಪ್ಪನನ್ನ ಬಿಡಬೇಡಿ, ಹೊಡೀರೋ, ಅವನು ಬದುಕಿದ್ರೆ ನಮ್ಮನ್ನ ಬಿಡಲ್ಲ ಅಂತ ಸಾಯೋ ತನಕ ಕೊಚ್ಚಿದ್ರಂತೆ. ಈ ಎಲ್ಲಾ ದೃಶ್ಯವನ್ನ ಅದೊಬ್ಬ ಮಹಿಳೆ ನೋಡ್ತಾ ನಿಂತು ಬಿಟ್ಟಿದ್ರು. ಬಾಗಪ್ಪನ ಮಗನಿಗೆ ಫೋನ್ ಮಾಡಿ ಹೇಗೆ ಕೊಚ್ಚಿದ್ದಾರೆ ಅಂತ ಆ ಮಹಿಳೆ ವಿವರಿಸ್ತಿದ್ಲು. ಆ ಮಹಿಳೆಗಿದ್ದ ಮನೆಗೆ ಆವತ್ತೇ ಬಂದಿದ್ದೇಕೆ ಬಾಗಪ್ಪ? ಬಾಗಪ್ಪ ಹರಿಜನ ಎಂತಹ ವ್ಯಕ್ತಿ ಅಂದ್ರೆ ಗುರಿಗಿಟ್ರೆ ಮಿಸ್ಸೇ ಮಾಡ್ತಿರ್ಲಿಲ್ಲ. ಕೈನಲ್ಲಿ ಬಂದೂಕು ಹಿಡಿದ್ರೆ ಹೆಣ ಬೀಳಿಸ್ತಿದ್ದ. ಯಾಕಂದ್ರೆ ಬಾಗಪ್ಪ ಗುರಿ ಇಟ್ಟು ಶೂಟ್ ಮಾಡೋದ್ರಲ್ಲಿ ಪಂಟರ್. ಹೀಗೆ ಬಾಗಪ್ಪ ನಟೋರಿಯಸ್ ಶಾರ್ಪ್ ಶೂಟರ್ ಆಗೋಕೆ ಇದೇ ಭೀಮಾ ತೀರದ ಮತ್ತೊಬ್ಬ ವ್ಯಕ್ತಿ ಕಾರಣ. ಆ ವ್ಯಕ್ತಿ ಬಗ್ಗೆ ಆಮೇಲೆ ಹೇಳ್ತೀವಿ. ಅದಕ್ಕೂ ಮುನ್ನ ಬಾಗಪ್ಪ ವಿಜಯಪುರದ ಈ ಮನೆಗೆ ಕಾಲಿಟ್ಟಿದ್ದೇಕೆ ಅಂತ ಹೇಳ್ತೀವಿ ಕೇಳಿ. ತಾನು ಬದಲಾಗಿದ್ದೀನಿ ಅಂತ ಹೇಳ್ತಿದ್ದ ಬಾಗಪ್ಪನಿಗೆ ಸಾವು ಬೆನ್ನ ಹಿಂದೆಯೇ ಇದೆ ಅನ್ನೋದು ಗೊತ್ತಿತ್ತು. ಹೀಗಾಗಿ ಜೀವ ಭಯದಿಂದಲೇ ಬಾಗಪ್ಪ ತಲೆ ಮರೆಸ್ಕೊಂಡು ಓಡಾಡ್ತಾಗಿದ್ದ. ಯಾರಿಗೂ ಕೂಡ ತಾನೆಲ್ಲಿದ್ದೀನಿ ಅಂತ ಸಣ್ಣ ಸುಳಿವು ಕೂಡ ಕೊಡ್ತಿರ್ಲಿಲ್ಲ. ಆದ್ರೆ ಬಾಗಪ್ಪ ಕೇಸೊಂದರ ವಿಚಾರಣೆಗೆ ಬಂದಿದ್ದ. ಅದು 2018ರ ಕೇಸ್. 2018ರಲ್ಲಿ ಫೈರಿಂಗ್ ಕೇಸ್ ಒಂದು ನಡೆಯುತ್ತೆ. ಆ ಕೇಸ್ಗೆ ಬಾಗಪ್ಪ ಸಾಕ್ಷಿಯಾಗಿರ್ತಾನೆ. ಅದೇ ಕೇಸ್ನ ವಿಚಾರಣೆ ವಿಜಯಪುರ ಕೋರ್ಟ್ನಲ್ಲಿ ಫೆಬ್ರವರಿ 19ಕ್ಕಿತ್ತು. ಹೀಗಾಗಿ 1 ವಾರ ಇದೇ ಬಾಡಿಗೆ ಮನೆಯಲ್ಲಿ ಇದ್ದು ವಿಚಾರಣೆಗೆ ಹಾಜರಾಗೋಣ ಅಂತ ಬಾಗಪ್ಪ ಪಕ್ಕಾ ಪ್ಲಾನ್ ಮಾಡಿದ್ದ. ಆದ್ರೆ ಬಾಗಪ್ಪನನ್ನ ಫಾಲೋ ಮಾಡ್ತಿದ್ದ 5 ಜನರ ತಂಡ ಬಾಗಪ್ಪನಿಗೆ ನರಕ ದರ್ಶನ ತೋರಿಸಿ ಕೊಂದಿದ್ದಾರೆ. ಭೀಮಾ ತೀರದ ಪಿಂಟ್ಯಾನ ಮೇಲೇಕೆ ಅನುಮಾನ? ಆ ಪಿಂಟ್ಯಾನಿಗೂ ಬಾಗಪ್ಪನ ನಡುವೆ ಇದ್ದ ದ್ವೇಷ ಎಂಥದ್ದು? ಭೀಮಾ ತೀರದಲ್ಲಿ ಈಗ ಹೆಸರು ಕೇಳಿಸ್ತಾ ಇರೋದು ಒಂದೇ ಒಂದು, ಪಿಂಟ್ಯ ಅನ್ನೋದು. ಇನ್ನು ಚಿಕ್ಕ ವಯಸ್ಸು, 23 ವರ್ಷ ವಯಸ್ಸು, ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಇಂತಹ ಪಿಂಟ್ಯಾನ ಹೆಸರು ಯಾಕೆ ಹೊರ ಬರ್ತಿದೆ ಅಂತ ನೋಡಿದ್ರೆ ಒಂದು ಸ್ಟೇಟಸ್ ಕತೆ ಹೇಳಿತ್ತು. ಆ ಸ್ಟೇಟಸ್ ಬಾಗಪ್ಪ ಸತ್ತು ಹೋದ ಅನ್ನೋ ಸುದ್ದಿ ಗೊತ್ತಾದ ಕೆಲವೇ ಕ್ಷಣಗಳಲ್ಲಿ ಅಪ್ಲೋಡ್ ಆಗಿತ್ತು. ಆ ಸ್ಟೇಟಸ್ ಅನ್ನ ಇದೇ ಪಿಂಟ್ಯ ಹಾಕಿಕೊಂಡಿದ್ದ. ಆ ಸ್ಟೇಟಸ್ ನಲ್ಲಿ ಒಂದು ಫೋಟೋ ಹಾಕಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬರೆದಿದ್ದ. ಆದ್ರೆ ಆ ಫೋಟೋ ಬಾಗಪ್ಪನದ್ದಾಗಿರ್ಲಿಲ್ಲ, ಬದಲಿಗೆ ಪಿಂಟ್ಯಾನ ಅಣ್ಣನದ್ದೇ ಆಗಿತ್ತು. ಇದೇ ಸ್ಟೇಟಸ್ ಇದೀಗ ಅನುಮಾನಕ್ಕೆ ಕಾರಣವಾಗಿದೆ. ಅವನ ಮ್ಯಾಗ ಡೌಟ್ ಐತ್ರಿ. ಅವ್ರ ಅಣ್ಣ ಸತ್ತು 8 ತಿಂಗಳಾಯಿತು. 8 ತಿಂಗಳಾದ ನಂತರ ಸ್ಟೇಟಸ್ ಇಟ್ಟಾನ ಅವ್ರ ಅಣ್ಣನ ಫೋಟೋ. ಅವ್ರ ಅಣ್ಣಗ ಆತ್ಮಕ್ಕೆ ಶಾಂತಿ ಸಿಕ್ತಂದು ಈ ದಿನ ಇಲ್ಲಾರ ಕಾರಣ ಇವತ್ತು ಯಾಕ ಹೇಳಿದನು, ಅವಾಗೇ ಬಿಡ್ಬೇಕು. ನಮ್ಮಪ್ಪ ಸಾಯ ಕಾರಣಕ್ಕ ಅವ ಇಟ್ಟ ಸ್ಟೇಟಸ್ಕ ಅವ್ ಹೇಳ್ಯಾನತ್ತಂದ್ರ ನನಗ ಅವನ ಮ್ಯಾಗ ಡೌಟ. ಅವನಿಗೆ ಹಿಡೀರಿ, ಅವ್ನಿಗೆ ಹಿಡದಳಗ ಅವನಿಂದ ಯಾರ್ಯಾರು ಅದಾರ ಅವ್ರಿಗೆ ಹುಡುಕ್ರಿ. ಅವರಿಂದ ಏನಾಗೈತೆ ಅನ್ನೋದು ಗೊತ್ತಿಲ್ಲ. ಅವ್ರ ಅಣ್ಣ ಒಬ್ಬ ವಕೀಲಿದ್ದ, ಅವ ಆಕ್ಸಿಡೆಂಟ್ ಆಗಿ ತೀರ್ಕೋನ. ಅವನಿಗೆ ಏನಾಗಿ ಸಮಸ್ಯೆ ಗೊತ್ತೇ ಇಲ್ಲ. ಪಿಂಟ್ಯಾನ ಸ್ಟೇಟಸ್ ಮತ್ತು ಪಿಂಟ್ಯಾನ ಮೇಲೆ ಅನುಮಾನ ಬರೋಕೆ ಕಾರಣ ಪಿಂಟ್ಯಾನ ಅಣ್ಣನಾದ ಲಾಯರ್ ರವಿ ಅಗರಕೇಡ ಸಾವು. ಅಂದ್ರೆ ಕಳೆದ 8 ತಿಂಗಳ ಹಿಂದೆ ಲಾಯರ್ ರವಿ ಅಗರಕೇಡ ಅಪಘಾತವಾಗಿ ಸತ್ತು ಹೋಗಿದ್ದ ಎನ್ನಲಾಗಿತ್ತು. ಆದ್ರೆ ಆ ಅಪಘಾತ ಪ್ರಕರಣ ತನಿಖೆ ನಡೆದಾಗ ಗೊತ್ತಾಗಿತ್ತು, ಪಿಂಟ್ಯಾನ ಅಣ್ಣ ರವಿ ಅಪಘಾತದಿಂದ ಸತ್ತಿದ್ದಲ್ಲ, ಕೊಲೆ ಮಾಡಿ ಕೊಲ್ಲಲಾಗಿದೆ ಅನ್ನೋದು. ಅದು ಕೂಡ ರವಿ ಕೊಲೆಯಲ್ಲಿ ಬಾಗಪ್ಪನ ಪಾತ್ರವೂ ಇತ್ತು ಅನ್ನೋ ಆರೋಪವಿದೆ. ಹಿಂಗಾಗಿ ರವಿಯ ಹತ್ಯೆಗೆ ಆತನ ತಮ್ಮ ಪಿಂಟ್ಯ ಸೇಡು ತೀರಿಸಿಕೊಂಡ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಊರಿಂದ ಆಗೈತೋ ಹೆಂಗಾಗೈತೆ ಅಂತ ಗೊತ್ತಿಲ್ಲ. ಆದ್ರೆ ಅವ ಹೇಳಿದ ಪ್ರಕಾರ
ನಮ್ಮ ಅಪ್ಪಗ ಇದು ಆಗೈತಿ ಅಂತೇಳಿ ಅವ ಹೇಳ್ಯಾನಂತಂದ್ರ ಅವ ತೇಟಾಸ್ ಇಟ್ಟಿದ್ದಕ್ಕೆ ನನಗೆ ಡೌಟ್ ಪಟ್ಟೈತಿ. ಅವನಿಗೆ ಹಿಡಿಬೇಕು, ನೀವು ತರಬೇಕು, ತಂದು ಎನ್ಕ್ವೈರಿ ಮಾಡ್ಬೇಕು ನೀವು. ಅವ ಯಾಕೆ ತೇಟಾಸ್ ಇಡ್ಬೇಕು? ನಮ್ಮಪ್ಪ ಸತ್ತ ಟೈಮಿಂಗೆ ಅಣ್ಣ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತತ್, ಅವ ಯಾಕೆ ಇಡ್ಬೇಕಿತ್ತು? ಇಡ್ಬೇಕಾಗಿತ್ತಂದ್ರ ಅವಾಗೇ ಇಡ್ಬೇಕಿತ್ತು. ಅದು ಸತ್ತು ಮಳಕ, ಅದು ಮುಗಿದ ಮಳಕ, ಅದು ಹೊಳ್ಳಿ ಹೆಂಗ್ ಬತ್ತದು? ಇದಕ್ಕ ಹೆಂಗ್ ಸಂಬಂಧ? ಇನ್ನು ಭೀಮಾ ತೀರದಲ್ಲಿ ನಾಗಪ್ಪನ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿಸೋಕೆ, ನಾಗಪ್ಪನ ಹವಾ ಈ ರೇಂಜಿಗೆ ಇರೋಕೆ ಕಾರಣ ಭೀಮಾ ತೀರದ ಮತ್ತೊಬ್ಬ ಹಂತಕ ಚಂದಪ್ಪ ಹರಿಜನ. ಎಸ್, ಈ ಚಂದಪ್ಪನಿಗೆ ನಾಗಪ್ಪ ಆಪ್ತ. ಚಂದಪ್ಪನ ಜೊತೆಯಲ್ಲಿ ಬೆಳೆದ ಶಾರ್ಪ್ ಶೂಟರ್ ಈತ. ನಾಗಪ್ಪ ಶಾರ್ಪ್ ಶೂಟರ್ ಆಗೋಕೆ ಕಾರಣವೂ ಕೂಡ ಇದೇ ಚಂದಪ್ಪ. ಹೇಗಂದ್ರೆ ಚಂದಪ್ಪನ ಅಡ್ಡೆಯಲ್ಲಿ ಬಂದೂಕುಗಳಿಗೆ ಕೊರತೆ ಇರಲಿಲ್ಲ. ಹೀಗಾಗಿ ಚಂದಪ್ಪನನ್ನ ಹುಡ್ಕೊಂಡು ಬರ್ತಿದ್ದ ನಾಗಪ್ಪ. ಬಂದೂಕಿನ ಜೊತೆ ಆಟ ಆಡ್ತಿದ್ದ. ಕಣ್ಣಿಗೆ ಕಾಣಿಸಿದ ಬಂದೂಕು ಎತ್ಕೊಂಡು ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ. ಹೀಗಾಗಿ ಗುರಿಗಿಟ್ಟು ಕೊಲ್ಲೋದು ನಾಗಪ್ಪನಿಗೆ ಈಸಿ ಆಗಿತ್ತು. ಏನ್ ಗೊತ್ತಾ ಫ್ರೆಂಡ್ಸ್, ಪೊಲೀಸ್ ಎನ್ಕೌಂಟರ್ ನಲ್ಲಿ ಚಂದಪ್ಪ ಹರಿಜನ ಸತ್ತು ಹೋಗ್ತಾನೆ. ನಂತರ ಚಂದಪ್ಪನ ಜಾಗಕ್ಕೆ ಬರೋದೇ ಈ ನಾಗಪ್ಪ. ಅಂದ್ರೆ ಚಂದಪ್ಪನ ಸಾವಿನ ನಂತರ ಭೀಮಾ ತೀರದಲ್ಲಿ ಹವಾ ಕ್ರಿಯೇಟ್ ಮಾಡ್ತಿದ್ದ. ಚಂದಪ್ಪನ ಸಾಮ್ರಾಜ್ಯಕ್ಕೆ ತಾನೇ ಅಧಿಪತಿಯಾಗಿದ್ದ. ಇಷ್ಟೇ ಅಲ್ಲ, ಚಂದಪ್ಪನ ಕುಟುಂಬಕ್ಕೆ ಸೇರಬೇಕಿದ್ದ ಆಸ್ತಿಯನ್ನ ಈತನೇ ಅನುಭವಿಸಿದ್ದಂತೆ. ಹೀಗಾಗಿ ಚಂದಪ್ಪನ ಕುಟುಂಬದವರು ನಾಗಪ್ಪನ ಮೇಲೆ ದ್ವೇಷ ಕಾರ್ತಿತ್ತಂತೆ.